ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬ್ಲೌಸು ಮೊನ್ನೆ ಇದು ಒಂದು ಕಟ್ ಮಾಡಿದ್ದು ವಿಡಿಯೋ ಹಾಕಿದ್ದೆ. ಅದರದ್ದೇ ಮುಂದುವರೆದ ಭಾಗ ಇದು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವತ್ತು ಲೈನಿಂಗು ಬ್ಲೌಸು ಕಟಿಂಗ್ ವಿಡಿಯೋ ಹಾಕಿದ್ದೆ. ಅದೇ ಕಟಿಂಗ್ ವಿಡಿಯೋ ಹಾಕಿದ್ದೆ, ಅದರ ಮುಂದಿನ ಭಾಗದಲ್ಲಿ ಅದೇ ಬ್ಲೌಸನ್ನೇ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟು. ಇದಕ್ಕೆ ಲೈನಿಂಗ್ ಮೇಲೆ ಕ್ಲೀನಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಸುತ್ತಲಿಗೆ. ಇದ್ರ ಕಟಿಂಗ್ ವಿಡಿಯೋ ಇದೆ, ನೋಡಿಲ್ಲ ಅಂದರೆ ಅದು ನೋಡಿ ಬನ್ನಿ, ನನ್ನ ಚಾನಲ್ ಇದೆ. ಲೈನಿಂಗ್ ಮೇಲೆ ಕ್ಲೀನಾಗಿ ಸ್ಟಿಚ್ ಬಿಟ್ಕೊಳ್ಳೋಣ ಫ್ರೆಂಡ್ಸ್ ಸುತ್ತಲಿಗೆ. ಫ್ರೆಂಡ್ಸು, ತುಂಬ ಬ್ಲೌಸು ಯಾವ ಡಿಫ್ರೆಂಟ್ ಕಟಿಂಗ್ಸು ವೀಡಿಯೋಸ್ ಇದೆ ನನ್ನ ಚಾನಲಲ್ಲಿ ನೋಡಿ. ಕಟೋರಿ ಬ್ಲೌಸ್ ಕಟಿಂಗ್ ಇದೆ 40 ಸೈಜಿಂದು. ಹಾಗೆ ಸ್ಕೂಲು ಯೂನಿಫಾರ್ಮು ಎಲ್ಲ ಥರದ್ದು ಕಟಿಂಗು ಹಾಗೂ ಸ್ಟಿಚಿಂಗ್ ವೀಡಿಯೋಸ್ ಇದೆ ನೋಡಿ ಫ್ರೆಂಡ್ಸ್. ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಬಿಡೋಣ. ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟಲ್ಲಿ ಸೆಂಟ್ರಿಗೆ ನಾನು ಕಟ್ ಮಾಡಿಲ್ಲ, ಎರಡನ್ನೂ ಸೇರಿ ನಾನು ಟಕ್ಸ್ ಹಿಡಿತೀನಿ. ನೋಡಿ ಫ್ರೆಂಡ್ಸ್, ಆ ಕಡೆಗೆ ಎಷ್ಟಿದೆ ಈ ಕಡೆಗೂ ಅಷ್ಟೇ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, 2 ಮಾರ್ಕಿಂಗ್ ಇದೆ, 2 ಮಾರ್ಕಿಂಗ್ ಮಾಡೋಣ. ಈ ಥರ ಮಾಡೋದ್ರಿಂದ 2 ಟಕ್ಸು ಒಂದೇ ಲೆವೆಲ್ಗೆ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಏರುಪೇರು ಆಗಲ್ಲ. ಈಗ ಕಾಜಾಪಟ್ಟಿ ಗುಂಡಿ ಪಟ್ಟಿ ಮಾಡಬೇಕಾದ್ರೆ ಏರುಪೇರು ಆಗಲ್ಲ ಈ ರೀತಿ ಮಾಡೋದ್ರಿಂದ. ನಾವು ಯಾಕಂದರೆ 1/4 ಇಂಚ್ ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀವಿ ಅಲ್ಲಿ. ನೋಡಿ, ಇಲ್ಲಿಗೆ ಕಟ್ ಮಾಡೋಣ ಇವಾಗ ಸೆಂಟ್ರಿಗೆ. ನೋಡಿ ಫ್ರೆಂಡ್ಸ್, 2 ಸಮನಾಗಿ ಬಂತು. ಈಗೆಲ್ಲ ಅಷ್ಟು ಟಕ್ಸ್ ಎಲ್ಲ ಇಟ್ಕೊಳ್ಳೋಣ ಫ್ರೆಂಡ್ಸ್ ಕ್ಲೀನಾಗಿ. ಫ್ರೆಂಡ್ಸ್, ಇವು ಟಕ್ಸ್ ಯಾವ್ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಏನು ಅನ್ನೋದು ಕಟಿಂಗ್ ವಿಡಿಯೋದಲ್ಲಿದೆ. ನೋಡಿ ಫ್ರೆಂಡ್ಸ್, ಇವಾಗ ಬೆಲ್ಟು ರೆಡಿ ಮಾಡೋಣ. ಅದು ರೆಡಿ ಆಯಿತು. ನೋಡಿ, ಲೈನಿಂಗ್ ಇದು ಕಟ್ ಮಾಡಿದ್ದು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸ್ಟಿಚ್ ಬಿಟ್ಕೊಳ್ಳೋಣ ಒಂದು. ಇದನ್ನು ನೋಡಿ ಫ್ರೆಂಡ್ಸ್, ಸೇಮು ಅಪೋಸಿಟ್ ಇಡಬೇಕು ಎರಡನ್ನೂ. ಇವಾಗ ಲೈನಿಂಗ್ ಇನ್ನೊಂದು ಮೇಲ್ಗಡೆ ಇನ್ನೊಂದು ಸ್ಟಿಚ್ ಬಿಟ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನ ಮೇಲ್ಗಡೆ ಇದು ಅಷ್ಟೇ ಎಂಡಿಗೊಂದು ಸ್ಟಿಚ್ ಬಿಡ್ಕೊಳ್ಳೋಣ ಫ್ರೆಂಡ್ಸ್. ಆಯ್ತು, ಇವಾಗ ಕಟ್ ಮಾಡೋಣ ಫ್ರೆಂಡ್ಸ್. ಅದನ್ನ ಎಕ್ಸ್ಟ್ರಾ ಫ್ಯಾಬ್ರಿಕೆಲ್ಲ ಕಟ್ ಮಾಡೋಣ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ದು ಏನೋ ಸಜೆಷನ್ ಇದ್ದರೆ ಕಮೆಂಟ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ. ಆಮೇಲೆ ನಿಮಗೆ ಯಾವ ಥರ ಆದರೂ ವೀಡಿಯೋಸ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಮಾಡಲಿಕ್ಕೆ. ಯಾಕಂದರೆ ನೀವು ಹೇಳಿದ ವಿಡಿಯೋನೇ ನಾನು ಮಾಡೋಕ್ಕಿಲ್ಲಿರೋದು. ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಮಗಿನ್ನೂ ಖುಷಿಯಾಗುತ್ತೆ.
ನೋಡಪ್ಪ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ದಾರೆ ಆ ಥರ ವೀಡಿಯೋಸ್ ಮಾಡೋಣ ಅಂಥೇಳಿ. ಇದು ಲೈನಿಂಗ್ ಬ್ಲೌಸ್ ಕಟಿಂಗ್ ಮಾಡೋ ಅಂತಲೂ ಒಬ್ಬರು ಕಸ್ಟಮರ್ ಹೇಳಿದರು, ಹಾಗೆ ಸ್ಟಿಚಿಂಗ್ ಮಾಡೋ ಅಂತಲೂ ಒಬ್ಬರು ಮೆಸೇಜ್ ಹಾಕಿದ್ರು. ಯಾಕಂದರೆ ನಿಮಗೆ ಏನು ಬೇಕೋ ನಾವು ಅದನ್ನು ಹಾಕಬೇಕು. ಹಾಗಾಗಿ ಫ್ರೆಂಡ್ಸ್ ಇವಾಗ ಹುಕ್ಸ್ ಪಟ್ಟಿ ಹಾಗೂ ಕಜಾ ಪಟ್ಟಿ ಮಾಡೋದು ನಾವು ಇವಾಗ. ನೋಡಿ ಡಬಲ್ ಫೋಲ್ಡಿಗೆ ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಹುಕ್ಸ್ ಮನಿ ಮಾಡಲಿಕ್ಕೆ ಅದು ಮೇನ್ ಫ್ಯಾಬ್ರಿಕ್ಕೇ ತಗೊಂಡಿದ್ದೀನಿ ಇದಕ್ಕೆ. ಇದು ಹುಕ್ಸ್ ಪಟ್ಟಿ ಮಾಡಲಿಕ್ಕೆ ಲೈನಿಂಗ್ ಬಟ್ಟೆ ತಗೊಂಡ್ರೆ ಸಾಕು, ಅದು ಒಳಗಿರುತ್ತಲ್ಲ ನಡೆಯುತ್ತೆ. ಡಬಲ್ ಫೋಲ್ಡ್ ಮಾಡಿ ಪಟ್ಟಿ ಮಾಡೋ ಫ್ರೆಂಡ್ಸ್, ಅದನ್ನ ಡಬಲ್ ಫೋಲ್ಡ್ ಮಾಡಿದರೆ ಹುಕ್ಸ್ ಹಚ್ಚಲಿಕ್ಕೆ ಚೆನ್ನಾಗುತ್ತೆ ಹಾಗೂ ಅಲ್ಲಿ ನೀಟಾಗಿ ಫಿನಿಶಿಂಗ್ ಇರುತ್ತೆ. ನೋಡಿ ಇದನ್ನು ಡಬಲ್ ಫೋಲ್ಡ್ ತಗೊಂಡಿದ್ದೀನಿ ನಾನು ಹುಕ್ಸ್ ಮನಿ ಮಾಡಲ್ಲ, ಹೆಮ್ಮಿಂಗ್ ಮಾಡಿ ಹುಕ್ಸ್ ಮನಿ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಲ್ಲ. ಮಾಡ್ತೀವಿ ಕೆಲವೊಂದಕ್ಕೆ, ಆದರೆ ಇವೆಲ್ಲ ಈ ಥರ ಜಾಕೆಟ್ಗಳಿಗೆ ನಾವು ಬಟ್ಟೆಯಲ್ಲೇ ಮಾಡ್ತೀವಿ ಹುಕ್ಸ್ ಪಟ್ಟಿ ಎಲ್ಲ. ಫ್ರೆಂಡ್ಸ್ ನೋಡಿ ಇದು ಹುಕ್ಸ್ ಪಟ್ಟಿ, ಇದನ್ನು ಡಬಲ್ ಫೋಲ್ಡಿಂಗ್ ಮಾಡಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್ ಇವಾಗ ಇದು ಡಬಲ್ ಫೋಲ್ಡ್ ಇದೆಯಲ್ಲ, ಇದನ್ನು ಒಂದು ಅರ್ಧ ಇಂಚಿಗೆ ಮಡಚಿ ಸೆಂಟ್ರಿಗೆ ಒಂದು ಹೊಲಿಗೆ ಬಿಟ್ಕೊಳ್ರಿ. ಹುಕ್ಸ್ ಮನಿ ಮಾಡಲಿಕ್ಕೆ ಸ್ವಲ್ಪ ಬಿಟ್ಕೊಂಡು ಸೆಂಟ್ರಿಗೆ ಒಂದು ಹೊಲಿಗೆ ಬಿಟ್ಕೊಂಡು ಏನಾಕತ್ತೆ ಅಂದ್ರೆ ನಾವು ಹುಕ್ಸ್ ಮನಿ ಮಾಡಬೇಕಾದ್ರೆ ಬಟ್ಟೆ ಆ ಕಡೆ ಈ ಕಡೆ ಸರಿದಾಡಲ್ಲ. ನೋಡಿ ಇದು ಡೀಪ್ ಆಗಿದೆ, ಕಾಣಿಸ್ತಾ ಇಲ್ಲ, ಬಟ್ ಸ್ವಲ್ಪ ಬಿಟ್ಕೊಳ್ರಿ ಹೊಲಿಗೆನ. ಹುಕ್ಸು ಹಾಕೋಷ್ಟು ಜಾಗ ಬಿಟ್ಕೊಂಡ್ರೆ ಸಾಕಲ್ಲಿ. ನೋಡಿ ಫ್ರೆಂಡ್ಸ್ ಇದು ಹುಕ್ಸ್ ಪಟ್ಟಿ, ಇದಕ್ಕೆ ಮಾತ್ರ ಲೈನಿಂಗ್ ಹಾಕಿದ್ದೀನಿ, ಅದಕ್ಕೆ ಬಟ್ಟೆ ಹಾಕಿದ್ದೀನಿ. ಅದು ಹೊರಗೆ ಕಾಣುತ್ತೆ, ಇದು ಒಳಗಿರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಕರೆಕ್ಟ್ ಬಂತು ಸೈಜು. ನೋಡಿ ಫ್ರೆಂಡ್ಸ್ ಇವಾಗ ಫ್ರಂಟ್ ರೆಡಿ ಆಯಿತು, ಅದಕ್ಕೆ ಪೈಪಿಂಗ್ ಮಾಡಬೇಕು. ಫಸ್ಟು ಈ ಬ್ಯಾಕ್ ಜೋಡಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಇದ್ರದ್ದೇ ಇದು ವಿಡಿಯೋ ಹಾಕಿದ್ದೀನಿ, ಇದು ಡಿಸೈನ್ಸ್ ಇದು. ಯಾಕಂದರೆ ಭಾಳ ಲಾಂಗ್ ಆಗಿಬಿಡುತ್ತೆ ವಿಡಿಯೋ, ಹಾಗಾಗಿ ಇದನ್ನೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದ್ರ ವಿಡಿಯೋದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡಿ. ಬ್ಯಾಕ್ ನೆಕ್ಕಿಂದು, ಇಲ್ಲಾಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂತೇಳಿ ಅದನ್ನೇ ಬೇರೆ ಸಪ್ರೇಟ್ ಮಾಡಿ ಹಾಕಿದ್ದೀನಿ. ಶೋಲ್ಡ್ರು ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್. ಇವಾಗ ನಾವು ಪೈಪಿಂಗ್ ಮಾಡಲಿಕ್ಕೆ ಮಾರ್ಜಿನು ಒಳಗಡೆನೇ ಬಿಟ್ಕೊಳ್ರಿ. ನಾನು ಅದನ್ನು ಫೋಲ್ಡ್ ಮಾಡ್ತಾಯಿದ್ದೇನೆ ಅಷ್ಟೇ, ಪೈಪಿಂಗ್ ಏನು ಮಾಡಲ್ಲ ಫ್ರಂಟಿಗೆ. ಎಕ್ಸ್ಟ್ರಾ ಬಟ್ಟೆ ಒಂದು ಕ್ರಾಸ್ ಬಟ್ಟೆ ತಗೊಂಡು ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಷ್ಟೇ. ನೋಡಿ 1/4 ಇಂಚಿನಷ್ಟು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಎಕ್ಸ್ಟ್ರಾ ಬಿಟ್ಟಿಲ್ಲ, ಅದು ಉಳಿಯುತ್ತೆ ಕರೆಕ್ಟಾಗಿ, ಯಾಕಂದರೆ ಇನ್ನು ಬ್ಯಾಕ್ ಸೈಡು ಎಷ್ಟು ಮಾಡಿದ್ದೀವಲ್ಲ ಅಷ್ಟೇ ಇರುತ್ತೆ ಅದು. ನೋಡಿ ಕ್ರಾಸ್ ಬಟ್ಟೆ ತಗೊಂಡಿದ್ದೀನಿ ನಾನು, 1.25 ಇಂಚಿನಷ್ಟು ಅಗಲ, 2 ಪಟ್ಟಿ ಬೇಕು ಎರಡಕ್ಕೂ. ನೋಡಿ ಫ್ರೆಂಡ್ಸ್ ಇದನ್ನ ಡಬಲ್ ಫೋಲ್ಡ್ ಮಾಡಿ 1/4 ಇಂಚಿಗೆ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಡಬಲ್ ಫೋಲ್ಡ್ ಮಾಡಿದ್ದೀನಿ ನೋಡಿ, ಅದಕ್ಕೇನು ಸ್ಟಿಚ್ ಬಿಟ್ಕೊಳ್ಳೋದೇನು ಬೇಡ. ಯಾಕಂದರೆ ಕ್ರಾಸ್ ಬಟ್ಟೆ ತಗೊಂಡ್ರಿಂದ ಆಮೇಲೆ ಲೈನಿಂಗ್ ಅದು ತೆಳ್ಳಗಿರುತ್ತೆ, ಕಾಟನ್ ಲೈನಿಂಗು, ಹಾಗಾಗಿ ಬೆಂಡ್ ಆಗುತ್ತೆ, ಏನು ತೊಂದರೆ ಇಲ್ಲ. ಪೈಪಿಂಗ್ ಏನು ಹೇಳಲ್ಲ, ಮೇಲ್ಗಡೆಗೆ ಬರಲ್ಲ. ಇದನ್ನು ಅದೇ ಥರ ನೋಡಿ ಸೇಮ್ ಫ್ರೆಂಡ್ಸ್. ಬೇಕಾದರೆ ಇಲ್ಲಿ ಪೈಪಿಂಗು ಮಾಡ್ಬೋದು ನೀವು, ನಾನು ಪೈಪಿಂಗ್ ಮಾಡ್ತಿಲ್ಲ. ಬ್ಯಾಕ್ ಸೈಡು ಗೋಲ್ಡ್ ಕಲರ್ ಬಟ್ಟೆಯಲ್ಲೇ ಪೈಪಿಂಗ್ ಇದೆ. ನೋಡಿ ಫ್ರೆಂಡ್ಸ್ ಇವಾಗ ಅದನ್ನ ಅಟ್ಯಾಚ್ ಮಾಡಿದ್ವಿ. ಆ ಥರ ಫೋಲ್ಡ್ ಮಾಡಿ ಒಂದು ಪಾಯಿಂಟ್ನಷ್ಟು ಸ್ಟಿಚಿಂಗ್ ಬಿಡೋಣ ಅದಕ್ಕೆ. ಅಲ್ಲೇನಿಲ್ಲ, 1/4 ಇಂಚ್ ಅಷ್ಟೇ ಉಳಿಯುತ್ತೆ ಬಟ್ಟೆ. 1/4 ಇಂಚಿನಾಗ ಒಂದು ಪಾಯಿಂಟ್ನಷ್ಟು ನಾವು ಸ್ಟಿಚ್ ಬಿಟ್ಟರೆ ಇನ್ನೊಂದು 1/4 ಇಂಚ್ ಉಳಿಯುತ್ತೆ, ಅದೇನು ಹೊರಗೆ ಹೇಳಲ್ಲ. ನೋಡಿ ಫ್ರೆಂಡ್ಸ್ ಹುಕ್ಸ್ ಮನಿ ಮಾಡೋಣ. ನೋಡಿ ಸೆಂಟ್ರಿಗೆ ಒಂದು ಮಾರ್ಕಿಂಗು, ಇದ್ರ ಸೆಂಟ್ರಿಗೆ ಒಂದು ಮಾರ್ಕಿಂಗು.
ನೀವು ಬೇಕಾದ್ರೆ ಹೆಮ್ಮಿಂಗ್ ಮಾಡಿ ಮಾಡ್ಬೋದು. ಇದು ಬಟ್ಟೆ ಸ್ಟ್ರೆಂತ್ ಇದೆ, ಹಾಗಾಗಿ ನಾನು ಇದರಲ್ಲೇ ಮಾಡ್ತೀನಿ. ಸ್ಟ್ರೆಂತ್ ಇಲ್ಲದ ಬಟ್ಟೆಗಳಿಗೆಲ್ಲ ನಾವು ಹೆಮ್ಮಿಂಗ್ ಮಾಡೇ ಮಾಡಬೇಕು ಅದನ್ನು, ಯಾಕಂದರೆ ಅದು ಬಟ್ಟೆ ಕಿತ್ತೋಗ್ಬಿಡುತ್ತೆ ಉಗ್ಸು ಹಾಕಿದ್ದಾಗ. ಹಾಗಾಗಿ ಇದು ಬಟ್ಟೆ ಸ್ಟ್ರೆಂತ್ ಇದೆ, ಇದು ಕ್ವಾಲಿಟಿ ಚೆನ್ನಾಗಿದೆ, ಹಾಗಾಗಿ ಅದರಲ್ಲೇ ಮನೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಇವಾಗ ನೋಡಿ ಸ್ಲೀವ್ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ರೆಡಿ ಆಯಿತು, ಫ್ರಂಟು ಬ್ಯಾಕ್ ಪಾರ್ಟ್ ಎಲ್ಲ ನೋಡಿ ಸರಿಗಿದೆ, ಎಲ್ಲ ಅಳತೆ ಪ್ರಕಾರ ಎಲ್ಲ ಸರಿಗಿದೆ. ಇದ್ರದ್ದೇ ಕಟಿಂಗ್ ವಿಡಿಯೋದ ನೋಡಿ ಬನ್ನಿ ಫ್ರೆಂಡ್ಸ್. ನೋಡಿ ಅದನ್ನು ನೋಡಿ ಇದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಒಂದು ಅರ್ಧ ಇಂಚ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ನಾವು, ಅಲ್ಲಿಗೆ ಒಂದು ಸ್ಟಿಚ್ ಬಿಟ್ಕೊಳ್ಳೋಣ. ನಾನು ಮೇನ್ ಫ್ಯಾಬ್ರಿಕ್ ಕೆಳಗಡೆ ಇಟ್ಕೊಂಡು ಲೈನಿಂಗ್ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡೋಣ. ಉಲ್ಟಾ ಸೀದಾ ಮಾರ್ಕಿಂಗ್ ಮಾಡ್ಕೋಬೇಕು ತೋಳಿಗೆ, ಇಲ್ಲಾಂದರೆ ಎರಡು ಒಂದೇ ಥರ ಇದರ ಬದ್ರ ಆಗೋದಿಲ್ಲ, ಎರಡು ಒಂದೇ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ ನೋಡಿ, ಎರಡಕ್ಕೂ ಮಾರ್ಕಿಂಗ್ ಮಾಡ್ಕೊಳ್ರಿ ಉಲ್ಟಾ ಸೀದಕ್ಕೆ. ಈಗ ಲೈನಿಂಗ್ ನಾವು ಸ್ಲೀವ್ ಕಟ್ ಮಾಡಿದ್ದೀವಲ್ಲ, ಲೈನಿಂಗಲ್ಲೇ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಮೇನ್ ಫ್ಯಾಬ್ರಿಕ್ಕು ಎರಡು ಥರ ಇದ್ದರೆ ಅದನ್ನು ಮಾರ್ಕ್ ಮಾಡ್ಕೋಬೇಕು. ಎರಡೂ ಒಂದೇ ಥರ ಇತ್ತು ಅಂದರೆ ಏನು ಮಾರ್ಕಿಂಗ್ ಮಾಡೋ ಅವಶ್ಯಕತೆ ಏನಿಲ್ಲ. ನೋಡಿ ಲೈನಿಂಗಿಗೆ ಒಂದು ಸ್ಟಿಚ್ ಬಿಟ್ಕೊಳ್ಳೋಣ ಎಡ್ಜಿಗೆ. ಇದು ಬ್ಲ್ಯಾಕ್ ಬಟ್ಟೆ ಆಗಿರೋದ್ರಿಂದ ನೀಟಾಗಿ ಕಾಣಲ್ಲ. ನೋಡಿ ಫ್ರೆಂಡ್ಸ್ ಇವಾಗ ಸೈಡೆಲ್ಲ ಸ್ಟಿಚ್ ಮಾಡ್ತೀನಿ ನಾನು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್ ಆಯಿತು. ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿದ್ದೀನಿ ನೋಡಿ. ಇದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟಿಂದನೇ ಅಟ್ಯಾಚ್ ಮಾಡಬೇಕು. ಡಬಲ್ ಸ್ಟಿಚ್ ಬಿಡೋಕೆ ಫ್ರೆಂಡ್ಸ್ ಅದಕ್ಕೆ. ನೋಡಿ ಇದು ಬ್ಯಾಕ್ ಸೈಡಿಂದ ಸ್ಲೀವ್ ಅಟ್ಯಾಚ್ ಮಾಡ್ಕೊತ ಬರೋಣ. ಫ್ರೆಂಡ್ಸು ಸ್ಲೀವೆಲ್ಲ ಆಯಿತು. ಇವಾಗ ಅದಕ್ಕೆ ಅಟ್ಯಾಚ್ ಮಾಡೋಣ. ಸೈಡೆಲ್ಲ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿದೆ, ಚೆಕ್ ಮಾಡ್ಕೊಂಡು. ಇವಾಗ ಅಳತೆ ಬ್ಲೌಸ್ ಪ್ರಕಾರ ನೋಡಿ ಅದು ಸ್ಲೀವ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಇದು ಮಾರ್ಕಿಂಗ್ ಇದೆ 1.5 ಇಂಚಿಗೆ. ನಾನು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ 1.5 ಇಂಚ್ ಬಿಟ್ಟಿದ್ವಿ, ಆ ಸ್ಟಿಚಿಂಗ್ ಮಾರ್ಜಿನ್ಗೆ ಸ್ಟಿಚ್ ಬಿಡ್ತದೆ ನೋಡಿ. ಫ್ರೆಂಡ್ಸ್ ಇದು ಬ್ಯಾಕ್ ನೆಕ್ ಡಿಸೈನ್ದು ವಿಡಿಯೋ ಇದೆ ನೋಡಿ ಬನ್ನಿ. ಲೆಂತ್ ಭಾಳ ಆಗುತ್ತೆ ಅಂತೇಳಿ ಅದನ್ನೇ ಬೇರೆ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕು.
ಎಕ್ಸ್ಟ್ರಾ ಲೈನಿಂಗ್ ಕಟ್ ಮಾಡಿದೆ, ಅದು ಎಕ್ಸ್ಟ್ರಾ ಲೈನಿಂಗ್ ಇತ್ತು. ನೋಡಿ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬ್ಯಾಕ್ ನೆಕ್ ಡಿಸೈನ್ಸು ಅದು ವಿಡಿಯೋ ಇದೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.